ಮೊದಲನೇದಾಗಿ ವರದಾ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಸುಮಾರು ಇಂದಿನ ವಿಡಿಯೋದಲ್ಲಿ ಒಂದು 2 ಅಥವಾ 3 ರಾಜಕೀಯ ಪಕ್ಷದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸುಮಾರು ಜನಕ್ಕೆ ಹೇಳಿದ್ದೀನಿ. ಅದು ಯಾರಿಗೆ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಒಂದು ಸಪೋರ್ಟು ರಾಜಕೀಯ ಪಕ್ಷಕ್ಕೆ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಕಾರ್ ಡ್ರೈವಿಂಗು ಮತ್ತು ಸುಮಾರು ಜನಕ್ಕೆ ಕಾರ್ ಕಲಿಬೇಕು ಅನ್ನೋವಂಥದ್ದು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಮತ್ತು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾರೆ, ಅಲ್ಲಿ ಯಾವ ರೀತಿ ಕಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಕೆಲವರು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾರೆ, ಅಲ್ಲಿ ಒಂದು 6 ತಿಂಗಳು ವರ್ಷ ಕಲ್ತ್ಕೊತಾರೆ, ಆದರೂ ಪರ್ಫೆಕ್ಟಾಗಿ ಓಡ್ಸೋಕ್ಕೆ ಬರಲ್ಲ. ಯಾಕಂದರೆ ಅವಾಗ ಆಫ್ ಮಾಡ್ತಾನೆ ಇರ್ತಾರೆ. ಮತ್ತು ಅದ್ರ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಚ್ ಯಾವ ರೀತಿ ಬಿಡಬೇಕು ಮತ್ತು ಗೇರ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಯಾವ ರೀತಿ ಅದು ನಿಮಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಪ್ರಯತ್ನ ಅಂತೂ ಪಟ್ಟು ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ನೀವೇನಾದರೂ ವರದಾ ಸಂಚಾರಿ 5J5 ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಲ್ಲ, ಹೊಸ್ದಾಗಿ ಯಾರು ಕಾರ್ ಕಲಿಬೇಕು ಅನ್ನೋಂಥವ್ರು ಯಾರಿದ್ದೀರಾ, ನನಗೆ ಗೊತ್ತಿರೋಂಥ ಒಂದು ಸಣ್ಣ ಐಡಿಯಾನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಒಂದು ಸಣ್ಣ ಐಡಿಯಾನ ನೀವು ಏನಾದ್ರು ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಅಲ್ಲೊಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಮತ್ತು ಸುಲಭ ಆಗುತ್ತೆ ಕಲಿಯೋದಕ್ಕೆ. ಮತ್ತು ಕ್ಲಚ್ಚು ಯಾವ ರೀತಿ ಬಿಡಬೇಕು, ಮತ್ತು ನೀವು ಎಷ್ಟೋ ಜನ ಹೊಸ್ದಾಗಿ ಕಲಿಬೇಕು ಅನ್ನೋರು ಕ್ಲಚ್ಚಲ್ಲೇ ಜಾಸ್ತಿ ಆಫ್ ಮಾಡೋದು. ಕ್ಲಚ್ಚಲ್ಲಿ ಯಾವುದೇ ರೀತಿ ಗಾಡಿ ಆಫ್ ಮಾಡ್ದಂಗೆ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ಹೇಳಿದ್ದೀನಿ. ಮತ್ತೆ ಯಾವ ರೀತಿ ಕ್ಲಚ್ ಬಿಡಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ಬನ್ನಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಆಲ್ಮೋಸ್ಟ್ 99% ಎಲ್ಲರೂ ಗೊತ್ತಿರುತ್ತೆ. ಎ ಅಂದ್ರೆ ಎಕ್ಸಲೇಟರು, ಬಿ ಅಂದ್ರೆ ಬ್ರೇಕು, ಸಿ ಅಂದ್ರೆ ಕ್ಲಚ್. ಕ್ಲಚ್ ಪ್ರೆಸ್ ಮಾಡಿದ್ರೆ ನೀವು ಇಂಡಿ ಏನ್ ನೋಡ್ತಾ ಇದ್ದೀರಾ ನೋಡಿ, ಇಂಡಿ ಈ ರೀತಿ ಮ್ಯಾಗಡೆಗೆ ಎತ್ತಕ್ಕೆ ಹೋಗ್ಬಿಡಿ ನೋಡಿ. ಈ ರೀತಿ ಮ್ಯಾಗಡೆ ಎತ್ತಿದ್ರೆ ಗಾಡಿ ಆಫ್ ಆದೇ ಆಗುತ್ತೆ. ಇವು ಇಂಡಿ ಕೆಳಗಡೆ ಇರಬೇಕು. ಮುಂದ್ಗಡೆ ಪಾದ ಏನ್ ನೋಡ್ತಾ ಇದ್ದೀರಾ, ಪಾದ ಮಾತ್ರ ಮೇಲಕ್ಕೆ ಮೂವ್ ಆಗ್ಬೇಕು ನೋಡಿ. ಈ ರೀತಿ ಮೂವ್ ಆಗಬೇಕು. ಈ ರೀತಿ ಮೂವ್ ಮಾಡಿದ್ರೆ ಕಾರ್ ಎಲ್ಲ 10 ವೀಲ್ ಬೇಕಾದ್ರೂ ಮೂವ್ ಆಗುತ್ತೆ. ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಕಾರ್ ಯಾವ ರೀತಿ ಮೂವ್ ಮಾಡೋದನ್ನ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ, ಇಷ್ಟೇ ಆರಾಮಾಗಿ ಮೂವ್ ಆಗುತ್ತೆ ನೋಡಿ. ಕ್ಲಚ್ ಬಿಟ್ಟಿದ್ದೀನಿ, ಆರಾಮಾಗಿ ಮೂವ್ ಆಗುತ್ತೆ. ಇಷ್ಟು ಮಾಡಿ. ಮತ್ತೆ ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ, ನೀವು ಟ್ರಾಫಿಕಲ್ಲಿ ಆಗ್ಬೋದು ಅಥವಾ ಹೈವೇಲಿ ಆಗ್ಬೋದು, ಇದನ್ನು ನೀವು ಒಂದು ಹ್ಯಾಬಿಟ್ ಆಗಿ ಯೂಸ್ ಮಾಡಲೇಬೇಕು. ಯಾವ ಥರ ಹ್ಯಾಬಿಟ್ ಆಗಿ ಯೂಸ್ ಮಾಡಬೇಕು ಅಂತಂದ್ರೆ ನೋಡ್ಕೊಂಬನ್ನಿ ಯಾವ ರೀತಿ ಅನ್ನೋದನ್ನ. ಈ ರೀತಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದ್ರೆ ನೀವು ಹೈವೇಲಿ ಎಲ್ಲೋ ಹೋಗ್ತಾ ಇರ್ತೀರಾ, ಹೊಸ್ದಾಗಿ ಬೇರೆ ಕಲ್ತಿರ್ತೀರಾ, ಆ ಟೈಮಲ್ಲಿ ಏನಾದ್ರು ಸಡನ್ ಆಗಿ ಬ್ರೇಕ್ ಹೊಡೆದ್ರೆ ಬ್ರೇಕ್ ಪ್ರೆಸ್ ಮಾಡಕ್ ಹೋಗಿ ಎಕ್ಸ್ಲೇಟರ್ ಪ್ರೆಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಸಡನ್ ಆಗಿ ಯಾರೇ ಬ್ರೇಕ್ ಹೊಡೆದ್ರು ಡೈರೆಕ್ಟ್ ಕಾಲ್ ಬಂದು ಬ್ರೇಕ್ ಮೇಲೆ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರ, ಅದೊಂಥರ ಹ್ಯಾಬಿಟ್ ತರ ಆಗೋಗಿರುತ್ತೆ. ನೋಡೋದಲ್ಲ ಸ್ನೇಹಿತರೆ ಯಾವ ರೀತಿ ಕ್ಲಚ್ ಬಿಡಬೇಕು ಅನ್ನೋದನ್ನ. ಮತ್ತೆ ನಿಮ್ಗೆ ಕ್ಲಚ್ ಬಿಡೋದು ಒಂದೇ ಅಲ್ಲ, ಗೇರ್ ಪ್ಯಾಟ್ರನ್ ಅಂದ್ರೆ ಗೇರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಮತ್ತೆ ರಿವರ್ಸ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನೇ ಆದ್ರೂ ತಿಳ್ಕೊಬೇಕು ಅಂದ್ರೆ ಒಂದು ಸಣ್ಣದಾಗಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ಬನ್ನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಏನಿದು ಗೇರ್ ಮೇಲೆ ಏನು ಟ್ರ್ಯಾಕ್ ಇದೆ ಅದೇ ಟ್ರ್ಯಾಕ್ ನಾನು ಇಲ್ಲಿ ಬಿಡಿಸಿದ್ದೀನಿ. ಫಸ್ಟ್ ಗೇರ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ನೀವು ಇದು ಏನು ನೋಡ್ತಾ ಇರೋ ನೋಡಿ, ಈ ಪಾಯಿಂಟು ನೋಡಿ, ಈ ಪಾಯಿಂಟ್ ಏನು ಕಾಣ್ತಾ ಇದೆಯಲ್ಲ, ಈ ಪಾಯಿಂಟಲ್ಲೇ ಈ ಗೇರ್ ಲಿವರ್ ನಿಂತಿರೋದು ನೋಡ್ತಾ ಇರ್ಬೋದು. ಇದು ಸೆಂಟ್ರ್ ಪಾಯಿಂಟಲ್ಲೇ ಇರೋದು, ಬೇಕಾದ್ರೆ ತೋರಿಸಿ ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೊಡೆದ್ರೆ ಮತ್ತೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೊಡೆದ್ರೆ ಮತ್ತೆ ಅದು ಬಂದು ನಿಂತ್ಕೊಳ್ಳೋದೇ ಇಲ್ಲಿಗೆ ನೋಡ್ತಾ ಇರ್ಬೋದು ನೀವು. ಮತ್ತೆ ಬಿಟ್ರೆ ಇದೇ ಸೆಂಟ್ರ್ ಪಾಯಿಂಟ್ಗೆ ಬಂದು ನಿಂತ್ಕೊಳ್ಳೋದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಅರ್ಥ ಆಗಲಿಲ್ಲ ಅಂದರೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಗೇರ್ ಲಿವರು ಆ ಕಡೆಯಿಂದ ಈ ಕಡೆಗೆ ಟಚ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಆ ಲಾಸ್ಟಿಗೆ ಎಂಡಿಗೆ ಟಚ್ ಆಯಿತು, ಮತ್ತೆ ಈ ಕಡೆ ಎಂಡಿಗೆ ಟಚ್ ಆಯಿತು ನೋಡ್ತಾ ಇರ್ಬೋದು. ಇದು ನ್ಯೂಟ್ರಲ್ಲು, ನೀವು ನೋಡ್ತಾ ಇರ್ಬೋದು ನೋಡಿ, ಇದು ನ್ಯೂಟ್ರಲ್ಲು. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಈ ರೀತಿ ಮಾಡಿದಾಗ ಇದು ನ್ಯೂಟ್ರಲ್ ಅಂತ ಗೊತ್ತಾಗುತ್ತೆ.
ಸರಿನಾ. ಮತ್ತು ಎರಡನೇದು, ನೀವು ಫಸ್ಟ್ ಗೇರ್ ಹೆಂಗೆ ಹಾಕೋದು, ನೀವು ನೋಡ್ತಾ ಇರ್ಬೋದು ಇದೇ ಪಾಯಿಂಟಿಂದ ನೀವು ಯಾವುದೇ ಗೇರ್ ಹಾಕ್ರಿ ಇದೇ ಪಾಯಿಂಟಿಂದನೇ ಫಸ್ಟ್ ಮೂವ್ ಆಗೋದು ಗೇರ್ ಲಿವರು. ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹೋಗಿ ಇಲ್ಲಿಗೆ ಫಸ್ಟಿಗೆ ಬೀಳುತ್ತೆ, ನೀವು ನೋಡ್ತಾ ಇರ್ಬೋದು ನೋಡಿ ಫಸ್ಟು, ಸರಿನಾ. ಈ ಕೆಲವರು ರಿವರ್ಸ್ ತೆಗಿತಾರೆ ಗೇರ, ಕೆಲವರು ರಿವರ್ಸ್ನ ತೆಗಿತಾರೆ ಗೇರ್ನ. ಯಾವ ರೀತಿ ಅನ್ನೋದನ್ನು ಇನ್ನು ಕೇಳ್ಬೋದು, ರಿವರ್ಸು ತೆಗೆದ್ರೆ ಇಲ್ಲಿಗೆ ಬಂದು ನಿಂತ್ಕೊಳ್ಳಲ್ವಾ, ನೋಡ್ತಾ ಇರ್ಬೋದು ನೋಡಿ ಇಲ್ಲಿಗೆ ಬಂದು ನಿಂತ್ಕೊಳ್ಳಲ್ವಾ ಅಂತ ಕೇಳ್ಬೋದು. ಫಸ್ಟ್ ಗೇರ್ ಹಾಕಿರ್ತೀರ ಮತ್ತು ರಿವರ್ಸ್ ತೆಗೆದಾಗ ಇಲ್ಲಿಗೆ ಬಂದು ನಿಂತ್ಕೊಳ್ಳಲ್ವ ಅಂತ ಕೇಳ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿ ನಿಂತ್ಕೊಳ್ಳಲ್ಲ, ಅದು ಬಂದು ನಿಂತ್ಕೊಳ್ಳೋದೆ ಈ ಸೆಂಟ್ರ್ ಪಾಯಿಂಟ್ಗೆ. ಈ ಸೆಂಟ್ರ್ ಪಾಯಿಂಟ್ ನಿಂತ್ಕೊಳ್ಳುತ್ತೆ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ನೋಡಿ ರಿವರ್ಸ್ ತೆಗಿತೀನಿ ನೋಡಿ, ಇಲ್ಲಿಗೆ ಬಂದು ನಿಂತ್ಕೊಂಥದ್ದು. ಮತ್ತು ಸೆಕೆಂಡ್ ಗೇರ್ ಹಾಕ್ಬೇಕಂತಂದರೆ ಮತ್ತೆ ಇದೇ ಪಾಯಿಂಟಿಂದನೇ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಟಚ್ ಮಾಡಿ ನೀವು ಹಿಂದೆ ಹಾಕಿದ್ರೆ ಸೆಕೆಂಡ್ ಗೇರ್ಗೆ ಬೀಳುತ್ತೆ, ನೋಡ್ತಾ ಇರ್ಬೋದು ನೋಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಟಚ್ ಮಾಡ್ಬೇಕು ನೀವು ನೋಡಿ, ಫುಲ್ಲು ಲೆಫ್ಟು ಮತ್ತು ಬ್ಯಾಕು ಹಾಕಿದ್ರೆ ಸೆಕೆಂಡ್ ಗೇರಿಗೆ ಬಿತ್ತು, ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಗೇರಿಗೆ ಬಿತ್ತು. ಈ ಪಾಯಿಂಟಿಂದ ಹಿಂದೆ ಕೇಳಿದ್ರೆ ಸೆಕೆಂಡ್ ಗೇರಿಗೆ ಬೀಳುತ್ತೆ, ಆಲ್ರೆಡಿ ಬಿದ್ದಿದೆ, ಸರಿನಾ. ಮತ್ತೆ ರಿವರ್ಸಿಗೆ ತೆಗೆದಾಗ ಇದೇ ಪಾಯಿಂಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಮತ್ತು ಸೆಕೆಂಡ್ ಗೇರು ರಿವರ್ಸಿಗೆ ತೆಗೆದಾಗ ಬಂದು ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು. ರಿವರ್ಸ್ ತೆಗಿತೀನಿ ನೋಡಿ, ರಿಟರ್ನ್ ತೆಗಿತೀನಿ ಗೇರ ನೋಡಿ, ಬಂದು ಇದೇ ಪಾಯಿಂಟಿಗೆ ಬಂದು ನಿಂತ್ಕೊಂತು, ಸರಿನಾ. ಆಮೇಲೆ ಮೂರನೇ ಗೇರ್ ಯಾವ ರೀತಿ ಹಾಕ್ಬೇಕು, ನಿಮಗೆ ಗೊತ್ತಿರೋಂಗೆ ಆಲ್ರೆಡಿ ಇದು ಈ ಸೆಂಟ್ರ್ ಪಾಯಿಂಟಲ್ಲೇ ಇದೆ, ಸರಿನಾ. ಈ ಸೆಂಟ್ರ್ ಪಾಯಿಂಟಲ್ಲೇ ಇದೆ, ಈ ಸೆಂಟ್ರ್ ಪಾಯಿಂಟಿಂದ ಮುಂದೆ ಹಾಕಿದ್ರೆ ಮೂರನೇ ಗೇರ್ ಬೀಳುತ್ತೆ, ನೀವು ನೋಡ್ತಾ ಇರ್ಬೋದು ನೋಡಿ. ಆಲ್ರೆಡಿ ನ್ಯೂಟ್ರಲ್ ಇದೆ, ಸೆಂಟ್ರ್ ನೋಡಿ ಇದೇ ಸೆಂಟ್ರ್ ಪಾಯಿಂಟಲ್ಲಿದೆ, ಮುಂದೆ ಹಾಕಿದ್ರೆ ಮೂರನೇ ಗೇರ್ ಬೀಳುತ್ತೆ ನೋಡಿ, ಮೂರನೇ ಗೇರಿಗೆ ಬಿತ್ತು, ಸರಿನಾ. ನೀವು ಮತ್ತೆ ನ್ಯೂಟ್ರಲ್ ಮಾಡಿದ್ರೆ ಮತ್ತೆ ಹಿಂದೆ ತೆಗೆದ್ರೆ ಮತ್ತೆ ಇದೇ ಸೆಂಟ್ರ್ ಪಾಯಿಂಟಿಗೆ ಬಂದು ನಿಂತ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು. ಮತ್ತೆ ಇದೇ ಸೆಂಟ್ರ್ ಪಾಯಿಂಟಿಗೆ ಬಂದು ನಿಂತ್ಕೊಳ್ಳುತ್ತೆ ನೋಡಿ, ನೋಡಿ ಇದೇ ಸೆಂಟ್ರ್ ಪಾಯಿಂಟಿಗೆ ಬಂದು ನಿಂತ್ಕೊಂತು. ನಾಲ್ಕನೇ ಗೇರ್ ಯಾವ ರೀತಿ ಹಾಕ್ಬೇಕು ಅಂತಂದರೆ ಆಲ್ರೆಡಿ ಇದು ಸೆಂಟ್ರ್ ಪಾಯಿಂಟಲ್ಲಿ ಇದೆ, ನೋಡ್ತಾ ಇರ್ಬೋದು ನೀವು ನೋಡಿ. ಇದು ನ್ಯೂಟ್ರಲ್ಲು, ಮತ್ತು ನ್ಯೂಟ್ರಲ್ಲಿ ಬಿಟ್ಟರೆ ನೋಡಿ ಇದೇ ಸೆಂಟ್ರ್ ಬಂದು ಕೂತ್ಕೊಂಡೈತೆ. ನೀವು ಹಿಂದೆ ತೆಗೆದ್ರೆ ನಾಲ್ಕನೇ ಗೇರಿಗೆ ಬಿದ್ದಿದೆ, ಸರಿನಾ. ಕೆಲವ್ರು ಹೇಳ್ಬೋದು ಹಿಂದೆ ತೆಗೆದ್ರೆ ಇಲ್ಲಿ ಮೂರನೇ ಗೇರ್ ಹೋಗಲ್ವ ಅಂತ, ಯಾವುದೇ ಕಾರಣಕ್ಕೂ ಹೋಗಲ್ಲ ನೋಡಿ. ಹಿಂದೆ ತೆಗೆದ್ರೆ ಮತ್ತೆ ಸೆಂಟ್ರ್ ಪಾಯಿಂಟ್ ಇದೇ ಸೆಂಟ್ರ್ ಪಾಯಿಂಟಿಗೆ ಬರುತ್ತೆ, ಸರಿನಾ. ಮತ್ತು ಐದನೇ ಗೇರು ಅಂದರೆ ಐದನೇ ಗೇರ್ ಯಾವ ರೀತಿ ಹಾಕ್ಬೇಕು, ಸೇಮ್ ಇದೇ ಸೆಂಟ್ರ್ ಪಾಯಿಂಟಿಂದೇ ತೊಗೊಳ್ಬೇಕು. ಆಲ್ರೆಡಿ ಇದು ಸೆಂಟ್ರ್ ಪಾಯಿಂಟಲ್ಲಿ ಇದೆ ನೋಡಿ, ಇದು ನ್ಯೂಟ್ರಲ್ಲು ಆಲ್ರೆಡಿ ಸೆಂಟ್ರ್ ಪಾಯಿಂಟಲ್ಲೇ ಇದೆ ನೋಡಿ, ಇದೇ ಸೆಂಟ್ರ್ ಪಾಯಿಂಟಲ್ಲಿ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಎಳೆದು ಡೆಡ್ ಎಂಡ್ಗೆ ಮತ್ತೆ ಮುಂದೆ ಹಾಕಿದ್ರೆ ಐದನೇ ಗೇರಿಗೆ ಬೀಳುತ್ತೆ, ನೋಡ್ತಾ ಇರ್ಬೋದು ನೋಡಿ. ಫುಲ್ ಡೆಡ್ ಎಂಡ್ಗೆ ಎಳೆದಿದ್ದೀನಿ, ಮುಂದೆ ತಳ್ಳಿದ್ರೆ ಐದನೇ ಗೇರಿಗೆ ಬೀಳುತ್ತೆ ನೋಡಿ, ಬಿದ್ದಿದೆ, ಸರಿನಾ. ಮತ್ತು ಕೆಲವ್ರು ಕೇಳ್ಬೋದು ಐದನೇ ಗೇರ್ ಹಾಕಿದ್ದೀವಿ ಮತ್ತೆ ಅದು ಬಂದು ಇಲ್ಲೇ ನಿಂತ್ಕೊಳಲ್ವಾ ಅಂದರೆ ನೋಡಿ ಈ ಪಾಯಿಂಟಲ್ಲಿ ಬಂದು ನಿಂತ್ಕೊಳಲ್ವ ಅಂತ ಕೇಳ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಪಾಯಿಂಟಲ್ಲಿ ಬರಲ್ಲ, ಅದು ಬರೋದೇ ಸೆಂಟ್ರ್ ಪಾಯಿಂಟ್ಗೆ ನೋಡಿ, ಇದು ಈ ಪಾಯಿಂಟಿಗೆ ಬರುತ್ತೆ ಅದು ಹಿಂದೆ ತೆಗೆದ್ರೆ, ಸರಿನಾ. ನೋಡಿ ಈ ಸೆಂಟ್ರ್ ಪಾಯಿಂಟ್ ಬಂದು ನಿಂತ್ಕೊಂತು ನೋಡಿ, ಸೆಂಟ್ರ್ ಪಾಯಿಂಟಲ್ಲಿದೆ ನೋಡಿ, ಇದು ನ್ಯೂಟ್ರಲ್ಲು ಆಲ್ರೆಡಿ ಸೆಂಟ್ರ್ ಪಾಯಿಂಟಲ್ಲೇ ಇದೆ, ಸರಿನಾ. ಮತ್ತು ರಿವರ್ಸು ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೆ ಹಿಂದೆ ಹಾಕಿದ್ರೆ ರಿವರ್ಸಿಗೆ ಬೀಳುತ್ತೆ, ನೋಡ್ತಾ ಇರ್ಬೋದು ನೋಡಿ. ಫುಲ್ ಡೆಡ್ ಎಂಡ್ ಹೇಳಿದೆ, ಹಿಂದೆ ಹೇಳ್ತೀನಿ ನೋಡಿ, ರಿವರ್ಸಿಗೆ ಬೀಳುತ್ತೆ, ಆಲ್ರೆಡಿ ರಿವರ್ಸಿಗೆ ಬಿದ್ದಿದೆ, ಸರಿನಾ. ಮತ್ತೆ ನೀವು ರಿವರ್ಸ್ ತೆಗೆದಾಗ ನೋಡಿ ಇದೇ ಸೆಂಟ್ರ್ ಪಾಯಿಂಟಿಗೆ ಬಂದು ಕೂತ್ಕೊಳ್ಳುತ್ತೆ. ಮತ್ತೆ ನೀವು ರಿವರ್ಸಿಂದ ಗೇರ್ ರಿಟರ್ನ್ ತೆಗೆದಾಗ ಇದೇ ಪಾಯಿಂಟಿಗೆ ಬರುತ್ತೆ ನೋಡಿ, ಬಂದು ನಿಂತ್ಕೊಂಡು ಇದೇ ಸೆಂಟ್ರ್ ಪಾಯಿಂಟಿಗೆ ಬಂದು ನಿಂತ್ಕೊಂಡು ನೋಡಿ. ನೋಡಿ ಈ ಟ್ರ್ಯಾಕಿಂದ ಈ ಟ್ರ್ಯಾಕಿಗೆ ಏನಿದೆ ಸೆಂಟ್ರದಾಗ ಏನು ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿಗೆ ಇದು ನ್ಯೂಟ್ರಲ್ಲು ನೋಡಿ, ನೋಡ್ತಾ ಇರ್ಬೋದು. ಈ ಸೆಂಟ್ರ್ ಬಂತು ಅಂತಂದರೆ ಅದು ನ್ಯೂಟ್ರಲ್ಲೇ ನೋಡಿ. ನೋಡಿ ನಾನು ತೋರಿಸಿರೋದು ಈ ಟ್ರ್ಯಾಕಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನ್ಯೂಟ್ರಲ್ಲು, ಸೆಂಟ್ರದು ಏನಿದೆ ಇದು ಗೇರ್ ನಿಂತ್ಕೊಳ್ಳುವಂಥ ಸೆಂಟ್ರ್ ಪಾಯಿಂಟು. ನೋಡಿರೋ ಸ್ನೇಹಿತರೆ, ಯಾವ ರೀತಿ ಕ್ಲಚ್ ಬಿಡಬೇಕು ಮತ್ತು ಯಾವ ರೀತಿ ಗೇರ್ ಹಾಕಬೇಕು ಅನ್ನೋದು ನಿಮ್ಗೆ ಏನಾದರೂ ಈ ಒಂದು ವಿಡಿಯೋದಲ್ಲಿ ಇಲ್ಲಪ್ಪ ನಮಗೂ ಯೂಸ್ ಆಯಿತು ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ.
ಇನ್ನೂ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.